ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ನಾವು ದೇಂಕಣಿಕುಟ್ಟೆಯಲ್ಲಿರೋ ಬೆಟ್ಟರಾಯ ಸ್ವಾಮಿ ದೇವಸ್ಥಾನ ನೋಡ್ಕೊಂಬರೋಣ. ಇದು ನಾವು ಪಂಚಪಲ್ಲಿ ಡ್ಯಾಮಿಗೆ ಬರ್ತಿದ್ವಿ, ಆವಾಗ ಬರ್ತಾ ದಾರಿಲಿ ಕಾಣಿಸ್ತು. ಚೆನ್ನಾಗಿಲ್ಲಲ್ಲ ದೇವಸ್ಥಾನ, ಸರಿ ವಾಪಸ್ ಹೋಗ್ತಾ ನೋಡ್ಕೊಂಡು ಹೋಗೋಣ ಅಂತ ಈ ಪಂಚಪಲ್ಲಿ ಡ್ಯಾಮ್ ನೋಡ್ಕೊಂಡು ಈಗ ವಾಪಸ್ ಹೋಗ್ತಾ ಇದ್ದೀವಿ. ಇದು ದೇವಸ್ಥಾನ ಬಂದು ಸುಮಾರು ಒಂದು 5,000 ವರ್ಷ ಇತಿಹಾಸ ಇದಂತೆ. ಈ ವೈಷ್ಣವ ಪಂಥದವ್ರದ 108 ಅಭಿಮಾನ ಸ್ಥಳದಲ್ಲಿ ಇದು ಒಂದು. ಇದು ಬೆಂಗಳೂರಿಂದ ಒಂದು 65 ಕಿಲೋಮೀಟ್ರ್ ದೂರದಲ್ಲಿದೆ. ಹೊಸೂರಿಂದ ಒಂದು 30 ಕಿಲೋಮೀಟ್ರ್ ದೂರ ಆಗುತ್ತೆ. ನೋಡಿ, ಇದೇ ದೇವಸ್ಥಾನ. ನೋಡಿ, ಇಲ್ಲಿ ಕಲ್ಯಾಣಿ ಇದೆ ಹಿಂದ್ಗಡೆ ದೇವಸ್ಥಾನ. ಇದು ಕಲ್ಯಾಣಿ ಬಂದ್ಬಿಟ್ಟು ವರ್ಷ ಪೂರ ನೀರು ಹಿಂಗೆ ಇರುತ್ತಂತೆ, ಗೊತ್ತಾಗಲ್ಲ ಅಂತಾರೆ. ಚೆನ್ನಾಗಿದೆ ದೇವಸ್ಥಾನ, ಇತಿಹಾಸನೂ ಹಂಗೆ ಇದೆ. ಇದು ಇತಿಹಾಸ ಏನಂದರೆ, ಇಲ್ಲಿ ಕಣ್ವ ಋಷಿಗೆ ತಿರುಪತಿಯಿಂದ ವೆಂಕಟೇಶ್ವರ ಇಲ್ಲಿಗೆ ಬಂದು ಕಾಣಿಸ್ಕೊಂಡಿರೋದು. ಅದು ಕತೆ ಏನಪ್ಪ ಅಂದರೆ, ಇಲ್ಲಿ ಒಬ್ಬ ಯಕ್ಷ ಇದ್ನಂತೆ, ದೇವಂದ ಗಂಡಗನ್ ಅಂತ. ಅವನು ಬ್ರಹ್ಮನ ಹತ್ರ ವರ ಪಡೆದು ಏನೋ ಋಷಿ ಮುನಿಗಳ ಇಲ್ಲಿ ಕಾಟ ಕೊಡ್ತಿದ್ನಂತೆ. ಇಲ್ಲಿ ಅತ್ರಿ ಅನ್ನೋ ಮಹರ್ಷಿಗಳು ಯಾಗ ಮಾಡೋಕ್ಕೆ ರೆಡಿ ಆದಾಗ ಹುಲಿ ವೇಷದಲ್ಲಿ ಬಂದು ಅದೆಲ್ಲ ನಾಶ ಮಾಡಿದ್ದಕ್ಕೆ ಅವರು ಸಿಟ್ಟು ಬಂದು ಶಾಪ ಕೊಟ್ಟಿರ್ತಾರೆ. ನೀನು ಹುಲಿ ರೂಪದಲ್ಲಿ ಬಂದಿದ್ಯಾ, ಹುಲಿಯಾಗಿ ಅಲಿತಾ ಇರು ಕಾಡಲ್ಲಿ ಅಂದ್ಬಿಟ್ಟು ಶಾಪ ಕೊಟ್ಟು ಆ ಯಾಗ ನಿಲ್ಲಿಸಿ ಹೋಗ್ತಾರೆ. ಆಮೇಲೆ ಅವನು ಕೇಳ್ಕೊಂಡಿದ್ದಕ್ಕೆ ಶಾಪ ವಿಮೋಚನೆ ಯಾವಾಗ ಅಂದಿದ್ದಕ್ಕೆ, ಯಾವಾಗ ನಿಂದು ವೆಂಕಟೇಶ್ವರನ ಗದೆ ಬಂದು ನಿನ್ನ ತಲೆ ಸ್ಪರ್ಶಿಸುತ್ತೆ ಆವಾಗ ನಿನಗೆ ಶಾಪ ವಿಮುಕ್ತಿ ಅಂತ ಹೇಳಿ ಹೋಗ್ತಾರೆ. ಅದಾಗಿ ಕಾಲಾನಂತರದಲ್ಲಿ ಕಣ್ವ ಮಹರ್ಷಿ ಬಂದು ಅತ್ರಿ ಮಹರ್ಷಿ ಹತ್ರ ಕೇಳ್ಕೊತಾರಂತೆ, ಯಾಗ ನಾನು ಮುಂದುವರಿಸ್ತೀನಿ ಅಂದಾಗ ಹಿಂಗೆ ಅವನು ದೇವಗಂಡಗನೂ ಕಾಟ ಕೊಡ್ತಾನೆ ಅಂದಾಗ ಅದನ್ನೆಲ್ಲ ನಾನು ನೋಡ್ಕೊತೀನಿ ಅಂತ ಅವರು ಯಾಗ ಮತ್ತೆ ಶುರು ಮಾಡಿ, ಆಮೇಲೆ ತಿರುಪತಿಯವರು ತಿಮ್ಮಪ್ಪಂಗೆ ಬೇಡ್ಕೊತಾರೆ, ನೀನೇ ಕಾಪಾಡಬೇಕು ಇಲ್ಲಿ ಅಂತ. ಆವಾಗ ವೆಂಕಟೇಶ್ವರ ಇಲ್ಲಿ ತಿರುಪತಿಯಿಂದ ಇಲ್ಲಿಗೆ ಬೇಟೆಗಾರನ ವೇಷದಲ್ಲಿ ಬರೋದಂತೆ. ಬಂದ್ಬಿಟ್ಟು ಯಾಗನ ಇದು ಯಾರು ಹುಲಿ ಹಾಳು ಮಾಡೋಕ್ಕೆ ಬಂದಾಗ ಇಲ್ಲಿ ಬಂದು ಮಾಯಾವಿ ಇದು ಯುದ್ಧ ಆಗುತ್ತಂತೆ. ಆದಮೇಲೆ ಅಲ್ಲಿ ಕೊನೆಗೆ ಗದೆ ತೊಗೊಂಡು ಹೊಡೆಯೋದು. ಆ ಗದೆಗೆ ದೆಂಕಣಿ ಅಂತ ಹೆಸರು. ಅದು ಹೊಡೆದು ಅದು ಯಕ್ಷಂದ ಪಾಪ ವಿಮೋಚನೆ ಮಾಡಿ ಆಮೇಲೆ ಇಬ್ರಿಗೂ ಕಾಣಿಸ್ಕೊತಾರಂತೆ ನಿಜ ರೂಪದಲ್ಲಿ, ಯಾರಿಗೆ ಕಣ್ವಂಗೆ ಮತ್ತು ಅವನ ಯಕ್ಷಂಗೆ. ಅದಾದಮೇಲೆ ಅವರು ಇಲ್ಲಿ ಸಂಹಾರ ಮಾಡಿದ ಜಾಗಕ್ಕೆ ನಿಮ್ಮ ಬಂದು ನೆಲೆಸ್ಬೇಕಂತ ಬೇಡ್ಕೊಂಡಾಗ ಇದಕ್ಕೇನು ಹೆಸರು ಇಡೋಣ ಅಂದಾಗ ಇದಕ್ಕೆ ದೆಕ್ಕಣಿಪುರ ಅಂತ ಹೆಸರಿಟ್ಟಿದ್ರಂತೆ. ಆಮೇಲೆ ಬರ್ತಾ ಅದು ಒಬ್ಬ ರಾಜ ಅಲ್ಲಿ ಕೋಟೆ ಕಟ್ಸಿದ್ಮೇಲೆ ಅಲ್ಲಿ ದೆಕ್ಕಣಿ ಕೊಟ್ಟೈ ಅಂತ ಆಗಿರೋದು. ಇದು ಇತಿಹಾಸ. ದೇವಸ್ಥಾನ ಚೆನ್ನಾಗಿದೆ ನೋಡಿ. ಸ್ಟಾರ್ಟಿಂಗ್ ಎಂಟ್ರಾಗ್ತಿದ್ದಾಗೆ ಗಣೇಶ, ಈ ಕಡೆ ಬಂದು ರೈಟ್ ಸೈಡಲ್ಲಿ ಆಂಜನೇಯಂದು ದೇವಸ್ಥಾನ ಇದೆ. ಇದು ಎಲ್ಲ ಹೊಯ್ಸಳ ಸ್ಟೈಲಲ್ಲಿ ಕಟ್ಸಿರೋದು. ಇದು ಎಷ್ಟು ಸುಮಾರು ಜನದ್ದು ನೋಡ್ಕೊಂಡಿರೋದು ಇದು ಟೆಂಪಲ್ಲು. ಯಾರು ಫಸ್ಟು ಬಳ್ಳಾರಾಯ ಅಂತ ಇದ್ದಂತೆ, ಯಾರು ಕಾಳಿಗರು ವಂಶದವರು, ಅವನು ನೋಡ್ಕೊಂಡು ಆಮೇಲೆ ಹೊಯ್ಸಳ ಜಗದೇವರಾಯ ಅಂತ ವಿಜಯನಗರ ಸಾಮ್ರಾಜ್ಯಕ್ಕೆ ಸೇರಿದವರು, ಅವರು ಇದರಲ್ಲಿ. ಅದಾದ್ಮೇಲೆ ಮೈಸೂರು ಒಡೆಯರ ತನಕ ಈ ದೇವಸ್ಥಾನನ ಅವರು ಇದಕ್ಕೆ ತೊಗೊಂಡು ಕಂಟ್ರೋಲಿಗೆ ತೊಗೊಂಡು ಉದ್ಧಾರ ಮಾಡಿದ್ರು. ಇದು ಮೈನ್ ದೇವಸ್ಥಾನ. ಇಲ್ಲಿ ಬೆಟ್ಟರಾಯ ಸ್ವಾಮಿದು ಮೂರ್ತಿ ಇಲ್ಲಿರೋದು. ನಾವು 5 ಗಂಟೆಗೇನೋ ಬಂದಿದ್ದೀವಿ. ಅವಾಗ ತಾನೇ ದೇವಸ್ಥಾನ ಓಪನ್ ಮಾಡಿದ್ರು.
ಅವ್ರು ಇನ್ನೂ ಪೂಜೆಗಳು ಪ್ರಿಪೇರ್ ಆಗ್ತಾಯಿದ್ರು. ಅವ್ರು ಪರ್ದೆ ಹಾಕಿದ್ರು. ನಾವು ಸರಿ ನೋಡೋಣ ಅಂತ ಒಳಗೆ ಹೋದ್ವಿ. ಆಮೇಲೆ ಅವ್ರು ಪೂಜಾರು ನೋಡಿ, ಇಲ್ಲ ಇದು ವಿಶೇಷ ಪೂಜೆ, ಇದು ಆದಮೇಲೆ ಅದು ಪರ್ದೆ ತೆಗೆದ್ಮೇಲೆ ಬರ್ರಿ ಅಂದರು. ಸರಿ ಅಂದ್ಬಿಟ್ಟು ಇನ್ನೊಂದು ದರ್ಶನ ಆಯ್ತು ಅಂತ ವಾಪಸ್ಸು ಪಕ್ಕಕ್ಕೆ ಹೋದ್ವಿ. ದೇವಸ್ಥಾನ ಇದು ಮೈನು ಬೆಟರಾಯ ಸ್ವಾಮಿ ಪಕ್ಕದಲ್ಲಿ ಇದು ಸೌಂದರ್ಯವಳ್ಳಿ ದೇವಸ್ಥಾನ ಇದೆ. ಸೌಂದರ್ಯವಳ್ಳಿ ಅಂದರೆ ಲಕ್ಷ್ಮಿ. ನೋಡಿ ಇಲ್ಲಿ ಈ ದೇವಸ್ಥಾನ ಎಂಟ್ರೆನ್ಸಲ್ಲಿ ತಿರುಪತಿ ತಿಮ್ಮಪ್ಪಂದು ಮತ್ತು ಶ್ರೀದೇವಿ ಭೂದೇವಿ ತಿರುಪತಿಲಿದೆಯಲ್ಲ ಅದೇ ಥರ ಪೇಂಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಇದು ಸೌಂದರ್ಯವಳ್ಳಿ ದೇವಸ್ಥಾನ. ಸೌಂದರ್ಯವಳ್ಳಿ ಅಂದರೆ ಲಕ್ಷ್ಮಿಗೆ ಸೌಂದರ್ಯವಳ್ಳಿ ಅಂತ ಹೇಳ್ತಾರೆ. ಅಂದರೆ ಆವಾಗ ಆ ವೇಷ ಹಾಕೊಂಬಂದಾಗ ಬೇಟರಾಯ ಸ್ವಾಮಿ ವೆಂಕಟೇಶ್ವರ ಬೇಟರಾಯ ಸ್ವಾಮಿ ಹಬ್ಬಿಗೆ ಬೇಟೆಗಾರಾಗಿ ಬಂದಾಗ, ಆಮೇಲೆ ಲಕ್ಷ್ಮಿಗೆ ಸೌಂದರ್ಯವಳ್ಳಿ ಅಂತ. ನೋಡಿ ದೇವಸ್ಥಾನ ಸುತ್ತಾಕೊಂಡು ಬರೋಣ. ಇಲ್ಲಿ ಹಿಂದ್ಗಡೆ ಇನ್ನೊಂದು ದೇವಸ್ಥಾನ ಇದೆ. ಅದು ಯಾರು ಕೃಷ್ಣನ ದೇವಸ್ಥಾನ ಇರಬೇಕು. ಅಂದರೆ ಹೆಸರು ರಾಮರ ಅಂತ ಹಾಕಿದ್ರು, ರಾಮರ ದೇವಸ್ಥಾನ ಅಂತ. ಬಟ್ ಅಲ್ಲಿ ಮೂರ್ತಿ ನೋಡಿದ್ರೆ ಸೇಮ್ ಅದೇ ಥರ ಇದೆ. ವೆಂಕಟೇಶ್ವರ, ಆ ಕಡೆ ಶ್ರೀದೇವಿ ಭೂದೇವಿ ಟೈಪು. ಬಟ್ ಕೃಷ್ಣಂದು ದೇವಸ್ಥಾನ ಇದೆ ಅಂತ ಹೇಳಿದರು. ಸೊ ವೇಣುಗೋಪಾಲ ಸ್ವಾಮಿ ಇರಬೇಕು. ಇದು ವೇಣುಗೋಪಾಲ ಸ್ವಾಮಿ, ಆ ಕಡೆ ರಾಧೆ ರುಕ್ಮಿಣಿ ಅನಿಸುತ್ತೆ. ಅದು ಅಷ್ಟು ಐಡಿಯಾ ಇಲ್ಲ. ನೀವು ಹೋಗಿರೋರಿದ್ರೆ ಕಮೆಂಟಲ್ಲಿ ಹಾಕಿ. ಇದು ಸ್ವರ್ಗ ಬಾಗಿಲು ಅಂತ ಹಾಕಿದ್ರು. ಪರಮಪಾದ ಹೊಸಲ್ ಅಂತ ಇದೆ. ಅಂದರೆ ಅದೇನು ಬಾಗಿಲು ಮುಚ್ಚಿದೆ, ಅದೇನು ಗೊತ್ತಾಗಲಿಲ್ಲ. ದೇವಸ್ಥಾನ ಮಾತ್ರ ಚೆನ್ನಾಗಿದೆ. ಯುಗಾದಿ ಟೈಮಲ್ಲೆಲ್ಲ ಇದು ಉತ್ಸವ ಮಾಡ್ತಾರಂತೆ. 15 ದಿನ ಬ್ರಹ್ಮೋತ್ಸವ ಮತ್ತು 9 ದಿನ ಕಲ್ಯಾಣೋತ್ಸವ ಎಲ್ಲ ಮಾಡ್ತಾರೆ. ನೋಡಿ ಆ ಕಡೆ 2 ಸ್ಟ್ಯಾಚು ಇದ್ವಲ್ಲ, ಅದು ಕಣ್ವ ಮಹರ್ಷಿ ಮತ್ತು ಅತ್ರಿ ಮಹರ್ಷಿದು. ಅದು ಶಿಲೆ ಮಾಡಿ ಅಲ್ಲಿ ಇಟ್ಟಿದ್ದಾರೆ. ಏಪ್ರಿಲ್ ಮೇ ಅಲ್ಲಿ ಉತ್ಸವ ನಡೀತವೆ. ಈ ಟೈಮಲ್ಲಿ ನೀವು ಯಾವ ಟೈಮ್ ಉತ್ಸವ ನಡೀತಾವೆ ನೋಡ್ಕೊಂಬಂದ್ರೆ ಇನ್ನೂ ಚೆನ್ನಾಗಿರುತ್ತವೆ. ಬಟ್ ಓವರಾಲು ಒಂದು ಒಳ್ಳೆಯ ಜಾಗ. ಬೆಂಗಳೂರಿಂದ ಹತ್ರ ಇದೆ, ತಮಿಳ್ನಾಡಲ್ಲಿ ಹೋದಂಗೆ ಆಗುತ್ತೆ. ನಾವು ಹತ್ತಿಬೆಲೆ ಕಡೆಯಿಂದ ಬಂದ್ವಿ. ಹತ್ತಿಬೆಲೆಯಿಂದ ಒಂದು ತಮಿಳ್ನಾಡು ಎಂಟ್ರಿ ಆದರೆ ಅಲ್ಲಿ ಒಂದು ರೋಡು ತಲ್ಲಿ ಕಡೆ ಹೋಗುತ್ತೆ. ಇದು ಡೆಂಕಣಿಕೊಟ್ಟೆ. ನೋಡಿ ಈ ಕಡೆ ಪಕ್ಕದಲ್ಲೂ ಇಲ್ಲೂ ಸುಮಾರು ಇದಿಟ್ಟಿದ್ದಾರೆ, ದೇವಸ್ಥಾನಗಳಿದ್ದಾವೆ. ಅಂದರೆ ಅಲ್ಲಿ ಆಳ್ವಾರ್ದೆಲ್ಲ ಇಟ್ಟಿದ್ದಾರಂತೆ. ಇನ್ನು ಆವಾಗ ಬಾಗ್ಲು ತೆಗ್ದಿದ್ರಲ್ಲ, ಅವ್ರು ರೆಡಿ ಮಾಡಲಿ ಅಂದ್ಬಿಟ್ಟು ನಾವು ಎಷ್ಟು ಅಲ್ಲೇ ಮುಂದೆ ನೋಡ್ಕೊಂಬಂದ್ವಿ. ನಾವು ಬೆಂಗಳೂರು ಬರಬೇಕಿತ್ತು, ಅರ್ಜೆಂಟಲ್ಲಿ ಎಲ್ಲ ನೋಡ್ಕೊಂಡು ಬರ್ತಾಯಿದ್ದೀವಿ. ನೋಡಿ ಈ ಸೈಡ್ ಬಂದಾಗ ಒಂದು ವಿಸಿಟ್ ಕೊಡಿ, ಚೆನ್ನಾಗಿದೆ ದೇವಸ್ಥಾನ. ಇವತ್ತಿಂದು ವಿಡಿಯೋದಲ್ಲಿ ಇಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ.